ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಮತ್ತೊಂದು ಆವರ್ತಿ ಶುಭ ಶುಕ್ರವಾರ ದಿವಸ. ದೇವರು ನಮ್ಮನ್ನು ಆನ್ಲೈನ್ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಆಶೀರ್ವಾದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆನ್ಲೈನಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ತಿಳಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಮಧ್ಯಾಹ್ನ ಜಾವದಲ್ಲಿ ಇವತ್ತು ಈ ಶುಕ್ರವಾರ ದಿವಸ ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಬರಬೇಕಾದ ಕ್ರಿಸ್ತನೋ ಅಥವಾ ನಾವು ಬೇರೆಯವರ ದಾರಿಯನ್ನು ನೋಡಬೇಕೋ ಎಂಬುದಾಗಿ ಹೇಳುವಂಥದ್ದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನಿಗೆ ಯೋಹಾನನ ಶಿಷ್ಯರು ಕೇಳ್ತಾ ಇದ್ದಾರೆ, ಏನಂತ, ನೀನು ಬರಬೇಕಾಗಿರುವ ಕ್ರಿಸ್ತನೋ ಅಥವಾ ನಾವು ಇನ್ನೊಬ್ಬರ ಮಾರ್ಗವನ್ನು ಅಥವಾ ಇನ್ನೊಬ್ಬರ ದಾರಿಯನ್ನು ನೋಡಬೇಕು ಎಂಬುದಾಗಿ ನಮಗೆ ಹೇಳು ಎಂಬುದಾಗಿ ಒಂದು ಯೋಹಾನನ ಶಿಷ್ಯರು ಯೇಸು ಕ್ರಿಸ್ತನಲ್ಲಿಗೆ ಬಂದು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಆ ಒಂದು ಯೋಹಾನನ ಶಿಷ್ಯರು ಈ ರೀತಿ ಕೇಳೋಕ್ಕೆ ಕಾರಣ ಏನಂದರೆ, ಯೋಹಾನನು ಏನು ಮಾಡ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ಕಳಿಸ್ತಾ ಇದ್ದಾನೆ. ಯಾರ ಹತ್ರಕ್ಕೆ? ಯೇಸು ಕ್ರಿಸ್ತನ ಹತ್ರಕ್ಕೆ ಕಳಿಸ್ತಾ ಇದ್ದಾನೆ. ಏನಂತ, ನೀವು ಹೋಗಿ ಯೇಸು ಕ್ರಿಸ್ತನ ಹತ್ರ ಹೋಗಿ, ನೀನು ಬರಬೇಕಾಗಿರುವ ಕ್ರಿಸ್ತನೋ, ನೀನು ಬರಬೇಕಾಗಿರೋ ಮೆಸ್ಸಿಯನೋ ನೀನೇ ಇದೆಯೋ ಅಥವಾ ಇಲ್ವೋ ಎಂಬುದಾಗಿ ನೀವು ಏನು ಮಾಡಿರಿ, ಯೇಸು ಕ್ರಿಸ್ತನನ್ನು ಕೇಳಿ ಆತನಿಗೆ ತಿಳಿದುಕೊಂಡು ಬನ್ನಿರಿ ಎಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಶಿಷ್ಯರಿಗೆ ಹೇಳಿದಾಗ ಆ ಶಿಷ್ಯರು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಹತ್ರ ಬಂದು, ನೀನೇ ರಕ್ಷಕನೋ, ನೀನು ಮೆಸ್ಸಿಯನೋ, ಅಥವಾ ನಾವು ನಿಮ್ಮನ್ನೇ ನಂಬಬೇಕು ಅಥವಾ ಇನ್ನೂ ಬೇರೆ ರಕ್ಷಕನೋ ಬೇರೆ ಮೆಸ್ಸಿಯನು ಬರುತ್ತಾನೆಂಬುದಾಗಿ ಅವರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೋಹಾನನ ವಿಷಯದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಈ ಸ್ನಾನಿಕನಾದ ಯೋಹಾನನು ದೇವರ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಆ ಒಂದು ಇದಕ್ಕಿಂತ ಕೆಲವು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೇನೆ, ಆದರೆ ನನಗಿಂತ ಶಕ್ತನು ಬರುವನು, ಆತನು ನಿಮಗೆ ಬೆಂಕಿಯಲ್ಲಿಯೋ ಪವಿತ್ರಾತ್ಮದಲ್ಲಿಯೋ ಏನು ಮಾಡ್ತಾನೆ, ನಿಮಗೆ ದೀಕ್ಷಾಸ್ನಾನ ಮಾಡಿಸಿಕೊಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಆತನು ಪ್ರಚಾರ ಮಾಡ್ತಾ ಇದ್ದಾನೆ. ನೋಡಿ, ದೇವರ ರಾಜ್ಯ ಸಮೀಪಿಸಿತು, ನಿಮ್ಮ ಮನಸ್ಸುಗಳನ್ನು ತಿರುಗಿಸಿಕೊಳ್ಳಿರಿ, ನೀವು ಪಶ್ಚಾತ್ತಾಪ ಪಡಿ, ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಿ ಎಂಬುದಾಗಿ ಆ ಅಡವಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಯೋಹಾನನು ಏನು ಮಾಡ್ತಾ ಇದ್ದಾನೆ, ದೇವರ ವಾಕ್ಯ ಸಾರಿ ಹೇಳ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಆತನ ಹತ್ತಿರಗೆ ಬರೋದನ್ನು ನೋಡ್ತಾನೆ. ಹಲ್ಲೆಲೂಯಾ. ಆಗ ಆ ಯೇಸು ಕ್ರಿಸ್ತನು ಯೋಹಾನನು, ನೀನನ್ನು ದೀಕ್ಷಾಸ್ನಾನ ಮಾಡಿಸಿ ಕೊಡು ಎಂಬುದಾಗಿ ಕೇಳಿದಾಗ, ನೀನು ನನಗೆ ಮಾಡಿಸ್ಬೇಕು ದೀಕ್ಷಾಸ್ನಾನ ಅಲ್ಲಂತ, ಅಂಥದ್ರಲ್ಲಿ ನಾನು ನಿನಗೆ ದೀಕ್ಷಾಸ್ನಾನ ಮಾಡಿಸೋದು ಹೇಗೆ ಎಂಬುದಾಗಿ ಕೇಳ್ತಾನೆ. ಅಲ್ಲಿ ಯೋಹಾನನು ಆತನನ್ನು ನೋಡಿ, ಯೇಸು ಕ್ರಿಸ್ತನಿಗೆ ನೋಡಿ, ಈತನೇ ರಕ್ಷಕನು, ಈತನೇ ಮೆಸ್ಸಿಯನು ಎಂಬುದಾಗಿ ಆತನು ನಂಬ್ಕೊತಾನೆ. ಯಾವಾಗಾಯಿತು ಯೋಹಾನನು ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಮಾಡಿಸಿದಾಗ, ಆತನು ನೀರಿನಿಂದ ಮೇಲಕ್ಕೆ ಬಂದಿದಾಗ ಒಂದು ಪರಲೋಕದ ಒಂದು ಆಕಾಶ ಏನಾಯಿತು, ತೆರೆದಲ್ಪಟ್ಟಿತ್ತು, ಮತ್ತು ದೇವರ ಆತ್ಮವು ಪಾರಿವಾಳದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮೇಲೆ ಬಂದು ಕುಳಿತಿದಾಗ ಒಂದು ಪರಲೋಕದಿಂದ ಒಂದು ವಾಣಿಯಾಗುತ್ತೆ, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಒಂದು ದೇವರ ವಾಣಿ ಅಲ್ಲಿ ಕೇಳಿಸಿತ್ತು. ಅದು ಯೋಹಾನನು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಕೇಳಿಸ್ಕೊಂಡಿದ್ದನು, ಯೋಹಾನನಲ್ಲಿ ಕಣ್ಣಾರೆ ನೋಡಿದನು. ಈತನೇ ಬರಬೇಕಾದ ಕ್ರಿಸ್ತನಿದ್ದಾನೆ, ಈತನೇ ಬರಬೇಕಾದ ಲೋಕ ರಕ್ಷಕನಿದ್ದಾನೆ, ಈತನೇ ನಮ್ಮ ಪಾಪಗಳನ್ನು ತೊಳೆದು ನಮಗೋಸ್ಕರ ಶಿಲ್ಬೆ ಮೇಲೆ ರಕ್ತ ಸುರಿಸುವಂಥ ಈ ಯಜ್ಞದ ಕುರಿ ಈತನೇ ಎಂಬುದಾಗಿ ಆತನು ನೋಡಿ, ಆತನು ಏನು ಮಾಡ್ತಾ ಇದ್ದಾನೆ, ನಂಬಿಕೊಂಡಿದ್ದನು ಯೋಹಾನನು. ಅದಕ್ಕೆ ಆತನೇ ಆತನ ದೀಕ್ಷಾಸ್ನಾನ ನಾನು ನೀರಲ್ಲಿ ಮಾಡಿಸ್ತಾ ಇದ್ದೇನೆ, ಆದರೆ ಯೇಸು ಕ್ರಿಸ್ತನು ಎಲ್ಲಿ ಮಾಡಿಸ್ತಾನೆ, ನೀರಿನಲ್ಲ, ಆತನು ಪವಿತ್ರಾತ್ಮದಿಂದ ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡುವಂತನಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡರೂ ಕೂಡ ಒಂದು ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ, ಆತನು ಸಂದೇಹ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಆತನು ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಮಾಡಿಸಿ ಯೇಸು ಕ್ರಿಸ್ತನನ್ನು ಈತನೇ ರಕ್ಷಕನಿದ್ದಾನೆ, ನಮ್ಮ ಪಾಪಗಳಿಗೋಸ್ಕರ ಶಿಲ್ಬೆ ಮೇಲೆ ಆ ಮರಣವನ್ನು ಜಯಿದಕ್ಕೋಸ್ಕರ, ಸೈತಾನನ್ನು ಸೋಲಿಸೋದಕ್ಕೋಸ್ಕರ ಈತನೇ ರಕ್ಷಕನು, ಮೆಸ್ಸಿಯನ್ ಎಂಬುದಾಗಿ ಆತನು ಕಣ್ಣಾರೆ ನೋಡಿ, ಕಣ್ಣಾರಿ
ಕೇಳಿ ಮತ್ತು ಆತನೇ ದೇವರ ವಿಷಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರವಾದ ನುಡಿದಂಥ ಈ ಯೋಹಾನನು ಏನು ಮಾಡ್ತಾ ಇದ್ದಾನೆ? ಸಂದೇಹ ಪಡ್ತಾ ಇದ್ದಾನೆ. ಆ ಸಂದೇಹ ಪಟ್ಟು ಏನು ಮಾಡ್ತಾನೆ? ಸಂಶಯ ಪಟ್ಟು ಯೇಸು ಕ್ರಿಸ್ತನಲ್ಲಿಗೆ ತನ್ನ ಶಿಷ್ಯರಿಗೆ ಕಳಿಸ್ತಾನೆ. ಏನಕ್ಕೆ? ಬರಬೇಕಾದ ಕ್ರಿಸ್ತ ನೀನೋ ಅಥವಾ ಬೇರೆಯವ್ರ ಮಾರ್ಗ ನೋಡಬೇಕೆಂಬುದಾಗಿ ನೋಡಿ ಆಲ್ರೆಡಿ ಈತನು ನಂಬ್ಕೊಂಡಿದ್ದು ಅಲ್ಲ, ಕಣ್ಣಾರೆ ನೋಡ್ತಾನೆ, ಆತನ ಕಿವ್ಯಾರಿ ಕೇಳಿಸ್ಕೊತಾನೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ, ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಪರಲೋಕದಿಂದ ಶಬ್ದ ಬರ್ತದೆ, ಅದ್ರ ಕೇಳಿಸ್ಕೊತಾನೆ. ಆದರೂ ಕೂಡ ಸಂದೇಹ ಪಡ್ತಾ ಇದ್ದಾನೆ. ಸಂದೇಹ ಪಟ್ಟು ತನ್ನ ಶಿಷ್ಯರಿಗೆ ಕಳಿಸ್ತಾ ಇರುವಾಗ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಆ ಮೆಸ್ಸೇನು ನಾನೆಂಬುದಾಗಿ ನೋಡಿ. ಅದಕ್ಕೆ ಕಾರಣ ಏನಂದರೆ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠ ರೋಗಿಗಳು ಶುದ್ಧವಾಗ್ತಾರೆ, ಸತ್ತರು ಬದುಕ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ಯಾವಾಗಾಯ್ತು ಇವೆಲ್ಲ ಅದ್ಭುತಗಳು ನಡೀತಾವೋ, ಯಾವಾಗಾಯ್ತು ಈ ಕಾರ್ಯಗಳು ನಡೀತಾವೋ, ಅವಾಗ ಯೇಸು ಕ್ರಿಸ್ತನು ಮೆಸ್ಸಿಯನ್ನು ಬಂದಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಿರಿ ಎಂಬುದಾಗಿ ಯೋಹಾನನ ಶಿಷ್ಯರಿಗೆ ದೇವರ ವಾಕ್ಯ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾನು ನೀನು ಕೂಡ ಇವತ್ತು ದೇವರಿಗೆ ನಂಬಿರುವಂಥ ಅನೇಕ ಮಕ್ಕಳಾಗಲಿ ಇವತ್ತು ಡೈಲಿ ವಾಕ್ಯ ಓದ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆಲಯಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ದೇವರ ಮಾಡಿದ ಅದ್ಭುತಗಳನ್ನು, ದೇವರು ಮಾಡಿದಂಥ ಮಹತ್ಕಾರ್ಯಗಳನ್ನು ಯೇಸು ಕ್ರಿಸ್ತನು ಆ ಒಂದು ಸತ್ಯವೇದಲ್ಲಿ ಓದ್ತಾ ಇದ್ದಾರೆ, ದೇವರ ಸೇವಕರು ಹೇಳಿದ ವಾಕ್ಯವನ್ನು ಕೇಳ್ತಾ ಇದ್ದಾರೆ, ದೇವರಲ್ಲಿ ನಡೀತಾ ಇದ್ದಾರೆ. ಆದರೂ ಕೂಡ ಒಂದೊಂದ್ಸಲ ಏನು ಮಾಡ್ತಾ ಇದ್ದಾರೆ? ಸಂಶಯ ಪಡ್ತಾ ಇದ್ದಾರೆ. ಒಂದೊಂದ್ಸಲ ಏನು ಮಾಡ್ತಾರೆ? ಸಂದೇಹ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಯೋಹಾನನಿಗೆ ಸೈತಾನನು ದೇವರ ವಿಷಯದಲ್ಲಿ ಸಂದೇಹ ಪಡಂಗೆ ಮಾಡ್ತಿತ್ತು, ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿನ್ನ ಜೀವನದಲ್ಲಿ ಕೂಡ ಇವತ್ತು ಕೆಲವು ಪರಿಸ್ಥಿತಿ ಬಂದಿದಾಗ ಇವತ್ತು ನಿನ್ನ ದೇವರ ಮೇಲೆ ನಂಬಿಕೆ ಬರದಂತೆ ಸೈತಾನ ಏನು ಮಾಡ್ತಾನೆ? ಸಂದೇಹ ಸಂಶಯ ತಂದು ಹಾಕ್ಬಿಡ್ತಾನೆ. ಇವತ್ತು ಆ ದೇವರು ನಮ್ಗೆ ಸ್ವಸ್ಥತೆ ಕೊಡ್ತಾನೆ ಇಲ್ಲೋ, ಓ ಈ ದೇವರ ರಕ್ಷಕನ ಇದಾನ ಇಲ್ಲೋ, ಈ ದೇವರು ನಿತ್ಯ ಸತ್ಯ ದೇವರು ಇದಾನ ಇಲ್ಲ ಎಂಬುದಾಗಿ ಸಂದೇಹ ಹಾಕ್ಬಿಡ್ತಾನೆ, ಆ ಸಂಶಯ ಹಾಕ್ಬಿಡ್ತಾನೆ. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ಬದಲಾಗ್ತಾ ಇಲ್ಲ. ಅಯ್ಯೋ ಈ ದೇವ್ರು ಇದ್ದಾರೆಲ್ಲೋ, ಯೇಸು ಕ್ರಿಸ್ತನ ಸತ್ಯ ದೇವರು ಇದಾನೆ ಇಲ್ಲ ಅಂತೇಳಿ ಸಂದೇಹ ಪಡ್ತಾ ಇದ್ದೀವಿ. ನಾವು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರ ವಾಕ್ಯವನ್ನು ಓದಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಆಲಯಕ್ಕೆ ಹೋಗ್ತಾ ಇದ್ದರೂ ಕೂಡ ಕೆಲವು ಸಮಯದಲ್ಲಿ ಆ ಒಂದು ಸೈತಾನನ ಮಾತಿಗೆ ಒಳಗಾಗಿ ದೇವರ ಮೇಲೆ ಸಂದೇಹ ಪಡ್ತಾ ಇದ್ದೇವೆ, ಆ ಯೇಸು ಕ್ರಿಸ್ತನ ಮೇಲೆ ಸಂಶಯ ಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಪರಿಸ್ಥಿತಿಗಳು, ಇವತ್ತು ನಮಗಿರುವಂಥ ಕಣ್ಣೀರು ಕಷ್ಟಗಳು, ರೋಗಗಳು ಇವತ್ತು ನಮ್ಮಿಂದ ಬಿಡುಗಡೆ ಆಗ್ತಾ ಇಲ್ಲ ಅಂಬುದಾಗಿ ನಾವು ನೋಡಿದಾಗ ಆಗೇನು ಮಾಡ್ತೇವೆ? ನಾವು ಸಂದೇಹ ಪಡ್ತೇವೆ ರೀ. ಯಾಕೋ ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ಯಾಕೋ ದೇವ್ರ ನನ್ನ ಮೊರೆಗೆ ಕಿವಿಗೊಡ್ತಲ್ಲ ಅಂತ ಹೇಳಿ ನಾವು ಸಂದೇಹ ಪಡ್ತೇವೆ. ಆದರೆ ಕರ್ತನಿಲ್ಲಿ ಹೇಳ್ತಾ ಇದ್ದಾನೆ, ಸಂದೇಹ ಪಡಬೇಡ ಎಂಬುದಾಗಿ. ಇವತ್ತು ನೀನು ನಂಬಿಕೆಯಿಂದ ನೀ ದೇವರು ನಂಬಬೇಕೆಂಬುದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯಾಕಂದರೆ ದೇವರನ್ನು ನಂಬಿದಾಗ ಆ ನಂಬಿಕೆ ನಮಗೇನು ಮಾಡುತ್ತೆ? ಆಶೀರ್ವಾದ ತರುತ್ತೆ. ಯೋಹಾನನು ಕಣ್ಣಾರೆ ಈತನು ಮೆಸ್ಸಿಯನು ರಕ್ಷಕನು ಎಂಬುದಾಗಿ ಆತನೇ ಪ್ರವಾದ ನುಡಿದು ಕೂಡ ಆತನು ಒಂದು ಸಮಯದಲ್ಲಿ ಏನು ಮಾಡ್ತಾನೆ? ಸಂದೇಹ ಪಡ್ತಾ ಇದ್ದಾನೆ. ಬರಬೇಕಾ ಕ್ರಿಸ್ತನ್ ನೀನೋ ಮತ್ತು ಇನ್ನೊಬ್ಬರ ಹಾದಿ ನೋಡಬೇಕು. ಯಾಕಂದರೆ ಯೇಸು ಕ್ರಿಸ್ತನೇನಾಗಿದ್ದಾನೆ? ನಮ್ಮ ಮೆಸ್ಸಿಯನಾಗಿದ್ದಾನೆ, ಆತನೇ ಕ್ರಿಸ್ತನಾಗಿದ್ದಾನೆ. ಇವತ್ತು ಈ ಲೋಕಕ್ಕೆ ಇವತ್ತು ಕಲ್ವಾರಿ ಶಿಲ್ಬೆ ಮೇಲೆ ಆತನ ಪ್ರಾಣ ಕೊಟ್ಟಂಥ ದೇವರ ಆತನಾಗಿದ್ದಾನೆ. ಇಡೀ ನಮ್ಮ ಒಂದು ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆತನು ಏನು ಮಾಡಿದ್ದಾನೆ? 2025 ವರ್ಷಗಳ ಹಿಂದೆ ತಾನು ಶಿಶುವಾಗಿ ಲೋಕಕ್ಕೆ ಬಂದಂಥ ಇದೇ ಮೆಸ್ಸಿಯನಾಗಿದ್ದಾನೆ. ಕರ್ತನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀನು ದೇವರಿಗೆ ನಂಬಿಕೊಂಡಿದೆಯಾ? ಇವತ್ತು ನೀನು ಯೇಸು ಕ್ರಿಸ್ತನ ನಂಬಿಕೊಂಡಿದ್ದ ಅಂದರೆ ನೀನು ಧನ್ಯನು. ಯಾಕಂದರೆ ನೀನು ಸಂದೇಹ ಪಡಬೇಡ. ಇವತ್ತು ನಿನ್ನ ಪ್ರಾರ್ಥನೆಗೆ ದೇವರು ತಡ ಮಾಡ್ತಾ ಇದ್ದಾರೆ ಅಂದರೆ ನೀನು ಸಂದೇಹ ಪಡಬೇಡ. ಇವತ್ತು ನಿನ್ನ ಪ್ರಾರ್ಥನೆಗಳ ದೇವರು ಡಿಲೇ ಮಾಡ್ತಾ ಇದ್ದೀನಿ, ಉತ್ತರ ಬರ್ತಾ ಇಲ್ಲ ಅಂದರೆ ನೀನು ಸಂಶಯ ಪಡಬೇಡ. ಯಾಕಂದರೆ ದೇವರು ಹೇಳಿದ ಮಾತು, ಆ ಯೇಸು ಕ್ರಿಸ್ತನ್ ಹೇಳಿದಂತೆ ಅದ್ಭುತ ಮಾಡುವ ದೇವರಾಗಿದ್ದಾರೆ, ಆತನು ಹೇಳಿದಂತೆ ನಡೆಯುವ ದೇವರಾಗಿದ್ದಾರೆ. ಇವತ್ತು ನಿನಗೆ ಕೆಲವು ವಿಷಯದಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂದರೆ ಆ ಸೈತಾನ ಏನು ಮಾಡ್ತಾನೆ? ಈ ಸತ್ಯ ದೇವರು ಈತನಿಲ್ಲ, ಈತನು ಯೇಸು ಕ್ರಿಸ್ತನಲ್ಲ, ಈತನು ರಕ್ಷಕನಲ್ಲ, ಈತನು ನಮಗೋಸ್ಕರ ಪ್ರಾಣ ಕೊಟ್ಟ ದೇವರಲ್ಲ ಅಂಥೇಳಿ ಸಂದೇಹ ಹಾಕ್ತಾನೆ. ಆದರೆ ನೀನು ಸಂದೇಹ ಪಡಬೇಡ, ನೀನು ಸಂಶಯ ಪಡಬೇಡ. ಇವತ್ತು ನೀನು ಕೇಳಿದಂಥ ವಾಕ್ಯ ಅದು ಸತ್ಯವಾಗಿದೆ. ಇವತ್ತು ಯೇಸು ಕ್ರಿಸ್ತನ ವಾಕ್ಯ ನಿನ್ನ ಕಿವಿಯಲ್ಲಿ ಬಿದ್ದಿದೆ ಅಂದರೆ ಅದು ಸತ್ಯದ ವಾಕ್ಯವಾಗಿದೆ. ಇವತ್ತು ಯೇಸು ಕ್ರಿಸ್ತನ ಮಾಡಿದಂಥ ಅದ್ಭುತಗಳು ನಿನ್ನ ಜೀವನದಲ್ಲಿ ನೋಡ್ತಾ ಇದ್ದಾರೆ, ಅದು ಅದ್ಭುತ ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಇವತ್ತು ನನಗೋಸ್ಕರ ನಿನಗೋಸ್ಕರ ನಮ್ಮ ಪಾಪಗಳನ್ನು ನಮಗೆ ಬಿಡಿಸುವುದಕ್ಕಾಗಿ, ನಮಗೆ ಪಾಪಗಳಿಂದ ವಿಮೋಚನೆ ಕೊಡುವುದಕ್ಕಾಗಿ ಬಂದಂಥ ಯೇಸು ಕ್ರಿಸ್ತನೇ ಏಕೈಕ ದೇವರಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಇವತ್ತು
ನೀನು ದೇವರ ವಿಷಯದಲ್ಲಿ ಸಂದೇಹ ಪಡದೆ, ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಂಶಯ ಪಡದೆ ನೀನು ಏನು ಮಾಡು, ನಂಬಿಕೆಯಿಂದಿರು. ಆತನೇ ಜಗದ್ರಕ್ಷಕನು, ಆತನೇ ಲೋಕದ ಉದ್ಧಾರಕನು, ಆತನೇ ನನ್ನನ್ನು ಪಾಪದ ಬಿಡಿಸುವ ದೇವರು, ಆತನು ನನ್ನ ಪ್ರಾರ್ಥನೆ ಉತ್ತರ ಕೊಟ್ಟು ನನಗೆ ನಿತ್ಯ ಜೀವವನ್ನು ಕೊಡುವ ದೇವರೆಂಬುದಾಗಿ ನೀನು ದೃಢವಾಗಿ ನಂಬಿಕೋ. ಹಲ್ಲೆಲೂಯಾ. ಯಾಕಂದರೆ ದೇವರು ಏನಾಗಿದ್ದಾರೆ, ಕುರುಡರಿಗೆ ಕಣ್ಣು ಕೊಡುವಂಥ ದೇವರು, ಕುಷ್ಠ ರೋಗಿಗಳಿಗೆ ಶುದ್ಧ ಮಾಡುವ ದೇವರು, ಹೌದು, ಸತ್ತವರಿಗೆ ಬದುಕಿಸುವ ದೇವರಾಗಿದ್ದಾರೆ. ನಮಗೂ ಕೂಡ ಆ ಒಂದು ಸತ್ತ ಮೇಲೆ ತರಿಗೆ ದೇವರು ನಮ್ಗೆ ಏನು ಮಾಡ್ತಾರೆ, ನಿತ್ಯ ಜೀವ ಕೊಡುವಂಥ ದೇವರಾಗಿದ್ದಾರೆ. ಆತನು ಪರಲೋಕಕ್ಕೆ ಬಾಗಿಲು, ಆತನ ಪರಲೋಕಕ್ಕೆ ಬಾಗಿಲು, ಆತನ ಪರಲೋಕಕ್ಕೆ ಮಾರ್ಗನಾಗಿದ್ದಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ನಿನ್ನ ಕುಟುಂಬದಲ್ಲಿ ಇವತ್ತು ನೀನು ದೇವರ ವಿಷಯದಲ್ಲಿ ಮೊರೆಯಿಡುವಾಗ, ಆತನಿಗೆ ಪ್ರಾರ್ಥಿಸುವಾಗ, ನಿನಗೆ ಯಾವುದೋ ಪ್ರಾಬ್ಲಮ್ಗಳು ಇವತ್ತು ಒಂದು ನಿವಾರಣೆ ಆಗ್ತಾ ಇಲ್ಲ, ತಡ ಆಗ್ತಾ ಇದ್ದಾರೆ ಅಂದರೆ ನೀನು ದೇವರಿಲ್ಲೇನೋ ಅಂಥೇಳಿ ನೀನು ದೇವರ ಮೇಲೆ ಸಂಶಯ ಪಡಬೇಡ, ನೀನು ದೇವರ ಮೇಲೆ ಸಂದೇಹ ಪಡಬೇಡ. ಯಾಕಂದರೆ ನಿನಗೆ ಸೈತಾನನು ಆ ಥರ ಸಂದೇಹ ಮತ್ತು ಸಂಶಯ ಪಟ್ಟರೆ, ಆ ಥರ ಸಂದೇಹ ಆಗಿಬಿಟ್ಟು ನಿನಗೇನು ಮಾಡ್ತಾನೆ, ದೇವರಿಂದ ದೂರ ತಗೊಂಡು ಹೋಗ್ತಾನೆ. ಆತನ ಕೆಲಸ ಏನು ಸೈತಾನದು, ನಿನಗೆ ದೇವರ ಜೊತೆ ಇರಬಾರ್ದು, ನೀನು ದೇವರ ಸಹವಾಸದಲ್ಲಿ ಇರಬಾರ್ದು, ನೀನು ವಾಕ್ಯ ಓದಬಾರ್ದು, ನೀನು ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ಸೈತಾನ ಏನು ಮಾಡ್ತಾನೆ, ನಿನಗೆ ಅಂತ ಯೋಚನೆ ಆಲೋಚನೆ ಕೊಟ್ಟು ದೇವರಿಂದ ದೂರ ಮಾಡಿಬಿಡ್ತಾನೆ. ಅದಕ್ಕೆ ಆ ಸಂಶಯಕ್ಕೆ, ಆ ಸಂದೇಹಕ್ಕೆ ನೀನು ಆಸ್ಪದ ಕೊಡದೆ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡು. ಇವತ್ತು ತಡವಾದರೂ ಡೋಂಟ್ ವರಿ, ಸ್ವಲ್ಪ ದೇವರು ಲೇಟ್ ಆದರೂ ಡೋಂಟ್ ವರಿ, ಲೇಟ್ ಆದರೂ ಕೂಡ ದೇವರು ನಿನ್ನ ಪ್ರಾರ್ಥನೆಗೆ, ದೇವರು ನಿನ್ನ ಪರಿಸ್ಥಿತಿಗೆ, ನಿನ್ನ ಅಗತ್ಯಗಳಿಗೆ ದೇವರು ಲೇಟೆಸ್ಟಾಗಿ ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಯೋಹಾನನು ಸಂದೇಹ ಪಟ್ಟಿದ್ದನು, ತನ್ನ ಶಿಷ್ಯರಿಗೆ ಕಳಿಸ್ಕೊಟ್ಟಿದ್ದನು, ಬರಬೇಕಾಗಿ ದೇವ್ರು ನೀನೋ, ಯೇಸು ಕ್ರಿಸ್ತ ನೀನೇನಾ, ಅಥವಾ ನಾವು ಬೇರೆ ಹಾದಿ ನೋಡ್ಬೇಕಂತೇಳಿ ಆಲ್ರೆಡಿ ಈತನ ಬಗ್ಗೆ ಆತನ ಪ್ರವಾದ ನುಡಿದು ಒಂದು ಸಮಯದಲ್ಲಿ ಆತನ ಸಂದೇಹ ಪಟ್ಟನು. ಇವತ್ತು ಯೇಸು ಕ್ರಿಸ್ತನು ವಾಕ್ಯ ನಾವು ಓದುವಾಗ, ಆತನ ಪ್ರಾರ್ಥಿಸುವಾಗ ನಾವು ಸಂದೇಹ ಪಡಬಾರ್ದು, ನಾವು ಸಂಶಯ ಪಡಬಾರ್ದು. ಈತನೇ ರಕ್ಷಕನು, ಈತನೇ ನಮಗೋಸ್ಕರ ಪಾಪವನ್ನು ಬಿಡಿಸಿದ ದೇವರು, ಈತನೇ ನಮ್ಮನ್ನು ಕಾಪಾಡಿದ ದೇವರು. ಆ ಶಿಲುಬೆ ಮೇಲೆ ಇವತ್ತು ನಮಗೋಸ್ಕರ ಶಿಶುವಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದಂಥ ದೇವರು ಈತನೇ. ನಮ್ಮ ಪಾಪಗಳನ್ನು ಬಿಡಿಸಿ ನಮ್ಮ ಕಾಯುವಂಥ ದೇವರು ಯೇಸುವೆ ಎಂಬುದಾಗಿ ನಾವು ದೃಢವಾಗಿ ನಂಬಬೇಕು. ಆ ಕಲ್ವಾರಿ ಶಿಲ್ಮೆ ಮೇಲೆ ನನ್ನ ಪ್ರಾಣಿಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆಂಬುದಾಗಿ ನಾನು ನೀನಿವತ್ತು ನಂಬಬೇಕು. ನೀನು ಸಂದೇಹ ಪಡಬೇಡ ಮಗಳೇ, ಇವತ್ತು ನೀನು ಸಂದೇಹ ಸಂಶಯ ದೇವರ ಮೇಲೆ ಪಡಬೇಡ. ಇವತ್ತು ನೀನು ನಂಬಿಕೆಯಿಂದ, ದೃಢವಾಗಿ ನಿನ್ನ ನಂಬಿಕೆಯಿಂದ ಆ ಯೇಸು ಕ್ರಿಸ್ತನ ನಂಬಿದರೆ ಆತ ನಿನಗೆ ಆಶೀರ್ವಾದ ಮಾಡುವನು, ಆತ ನಿನಗೆ ಉದ್ಧಾರ ಮಾಡುವನು, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿನ್ನನ್ನು, ನಿನ್ನ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಈ ವಾಕ್ಯದಂತೆ ನಾವ್ಯಾರು ಆತನ ವಿಷಯದಲ್ಲಿ ಸಂದೇಹ ಪಡದಂತೆ, ನಾವು ಯಾರು ಆತನ ವಿಷಯದಲ್ಲಿ ಸಂಶಯ ಪಡದಂತೆ, ಯೇಸು ಕ್ರಿಸ್ತನೇ ಸತ್ಯ ರಕ್ಷಕನು, ಯೇಸು ಕ್ರಿಸ್ತನೇ ಜೀವಿಸುವ ದೇವರು, ಆತನೇ ನಮ್ಮ ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬಂದಂಥ ಆ ಯೇಸು ಕ್ರಿಸ್ತ ನಿಜವಾದ ದೇವರು ಎಂಬುದಾಗಿ ನಾವು ಸಂದೇಹ ಪಡದಂತೆ, ಸಂಶಯ ಪಡದಂತೆ, ಆತನ ನಂಬಿಕೆ ಇಟ್ಟು ನಡೆಯುವಂತೆ ದೇವರು ನಮ್ಮನ್ನು ಈ ವಾಕ್ಯದಂತೆ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second, may God bless you and your family. Amen. Amen. Thank you, Jesus.